ಗತ್ತಿದೆ, ಆ ಕಥೆಯಲ್ಲಿ ಅಷ್ಟೇ ತಾಕತ್ತಿದೆ ಅಂತ ನಮ್ಮೆಲ್ಲರಿಗೂ ಒಂದು ಹುರುಪನ್ನ ಮೂಡಿಸಿರುವಂತ ಸಿನಿಮಾ. ಅಂಡ್ ಈಗ ನಮ್ಮ ವೇದಿಕೆಗೆ ಸ್ಯಾಂಡಲ್ವುಡ್ ನ ಸಲಗ ಹಾಗೆ ವಿಜಯ್ ಸರ್ ಸ್ಕ್ರೀನ್ ಮೇಲೆ ಬರ್ತಾರೆ ಅಂತಂದ್ರೆ ಸಾಕು. ಅವ್ರ ಅಭಿನಯದಲ್ಲಿ ಆ ಹೆಸರಲ್ಲಿ ಒಂದು ಗತ್ತಿದೆ, ಆ ಅಭಿನಯಕ್ಕೊಂದು ತಾಕತ್ತಿದೆ. ಅದಕ್ಕೆ ಸಾಕ್ಷಿಯಾಗಿ ಇವತ್ತು ಇಷ್ಟೊಂದು ಜನ ಅಭಿಮಾನಿಗಳು ಸೇರಿದ್ದೀರಾ. ಬಹುಶಃ ದುಡ್ಡು ಕೊಟ್ಟು ಏನಾದ್ರೂ ಸಂಪಾದನೆ ಮಾಡಿ ಬರ್ತಾ ಇದ್ದಾರೆ ನಮ್ಮ ಲ್ಯಾಂಡ್ ಲಾರ್ಡ್ ವಿಜಯ್ ಸರ್. ತುಂಬ ಹೃದಯದ ಸ್ವಾಗತ ನಿಮಗೆ. ಹಲೋ ಚೆಕ್. ಎಲ್ಲ ಪ್ರೀತಿಯ ಅಭಿಮಾನಿಗಳ ಪಾದಕ್ಕೆ ಒಂದು ನಮಸ್ಕಾರ. ಈ ಕಡೆ ಇರೋ ನಿಮ್ಮ ಪಾದಕ್ಕೂ ಒಂದು ನಮಸ್ಕಾರ. ನಿಮಗೂ ಅಷ್ಟೇ. ಇಪ್ಪತ್ತು ವರ್ಷ ಆಯಿತು ದುನಿಯಾ ಬಂದು. ಅವತ್ತಿಂದ ಕರಿಯಾ ಐ ಲವ್ ಯು ಅಂತ ಜೊತೆಯಲ್ಲಿ ನಿಂತ್ಕೊಂಡು ಎಷ್ಟೇ ಕಷ್ಟ ಬಂದ್ರೂ ನನ್ನ ಕಣ್ಣೀರು ಒರೆಸ್ತಾ ನನಗೆ ಬೆನ್ನು ತಟ್ತಾ ನಾವಿದೀವಿ ನಿಮ್ಮ ಅಭಿಮಾನಿಗಳು ಅಂತ ಆಶೀರ್ವಾದ ಮಾಡಿದಂಥ ಎಲ್ಲ ಅಭಿಮಾನಿಗಳ ಪಾದಕ್ಕೆ ನನ್ನ ಹೃದಯ ತುಂಬಿದ ನಮಸ್ಕಾರ. ಯಾವಾಗಲೂ ನೀವಿಲ್ದಿರ ನಾನಿಲ್ಲ. ನಿಮ್ಮ ಆರೈಕೆ, ನಿಮ್ಮ ಆಶೀರ್ವಾದ ಇವತ್ತು ನನ್ನ ಮೇಲೆ ಏನೇ ಕಷ್ಟ ಬಂದ್ರೂ ಧೈರ್ಯವಾಗಿ ಕರ್ಕೊಂಡು ಹೋಗುವಂತ ಶಕ್ತಿ ಕೊಟ್ಟವರು ನೀವು ನನಗೆ. ಹಾಗಾಗಿ ಇನ್ನೇನು ಸಮಯ. ಜಡೇಶ್ ಅವರಲ್ಲೋದ್ರು, ಜಡೇಶ್ ಅವರು ಸ್ಟಾರ್ಟ್ ಮಾಡ್ಬೋದಾ? ನಾವು ತಿರ್ಗಾ ಮಾತಾಡ್ತೀವಿ. ಈಗ ಟ್ರೈಲರ್ ನಿಮ್ಮ ಕೈಯಲ್ಲೇ ಬಿಡಿಸ್ಬೇಕು ಅನ್ನೋ ಆಸೆ. ಸೊ ಹಂಗಾಗಿ ನಿಮ್ಮ ಕೌಂಟ್ ಡೌನ್ಗೆ ನಾವು ಕಾಯ್ತೀವಿ. 3, 2, 1 3, 2, 1 ಅಂತ. ಓಕೆನಾ? ನೀವು ರೆಡಿ ಇದೆಯಪ್ಪ? ರೆಡಿ ಇದೆಯಲ್ಲ? ರೆಡಿ? ನೀವು ಕೂಗೋದು 3, 2, 1 ರೆಡಿನಾ? ರೆಡಿನಾ? ರೆಡಿ? 3. ಎಲ್ಲರಿಗೂ ಒಂದು ವಿಷಯನ ಮತ್ತೆ ಜ್ಞಾಪಿಸ್ತೀನಿ. ಒಬ್ಬ ನಿರ್ದೇಶಕ ಇಲ್ಲ ಅಂದ್ರೆ ನಾನಿಲ್ಲ, ಒಬ್ಬ ಪ್ರೊಡ್ಯೂಸರ್ ಇಲ್ಲ ಅಂದ್ರೆ ನಾವಿಲ್ಲ, ಅಭಿಮಾನಿಗಳಿಲ್ಲ ಅಂದ್ರೆ ನಮ್ಮ ಜನ್ಮನೇ ಇಲ್ಲ. ವೇಸ್ಟ್ ಅನ್ಸುತ್ತೆ. ಇವತ್ತು ಏನ್ ನೀವು ಈ ನೋಡಿ ಶಿಲ್ಲೆ ಹೊಡೆದ್ರಿ, ಅದಕ್ಕೆ ನಿರ್ದೇಶಕನೇ ಮತ್ತೊಬ್ಬ ಉತ್ತರ ಕರ್ನಾಟಕದ ಹುಲಿ, ನನ್ನ ತಮ್ಮ ಅಂತ ಕೂಡ ಹೇಳ್ಬೋದು, ಜಡೇಶ್. ನಿನಗೆ ತುಂಬಾ ಧನ್ಯವಾದಗಳು. ಇದಕ್ಕೆ ಬಂಡವಾಳ ಹಾಕಿದಂತ ಅನ್ನದಾತರು ಸತ್ಯಪ್ರಕಾಶ್ ಸರ್ ಮತ್ತೆ ಹೇಮಂತ್, ಇವರಿಬ್ಬರನ್ನ ನಾವು ಜ್ಞಾಪಿಸ್ಕೊಳ್ಳಲೇಬೇಕು. ಜೊತೆಯಲ್ಲಿ ಮಾಡಿದಂತ ಎಲ್ಲ ಕಲಾವಿದರು, ಯಾವಾಗಲೂ ಈ ಸರಿ ನಿಮಗೆ ದೊಡ್ಡ ಮಟ್ಟಕ್ಕೆ ಸಿನಿಮಾನ ತೋರಿಸ್ಬೇಕು ಅಂತ ಮನ್ಸು ಮಾಡಿದ ಧೈರ್ಯವಂತ, ಒಂಥರ ಕೆಚ್ಚದೆ ಇದು. ಏನ್ ಬಂದ್ರು ಬಿಡಲ್ಲ ಅಂತಾರೆ, ಅವಾಗ ಮುನ್ಸ್ಕೊಂಡ್ಬಿಡ್ತಾರೆ ಅಷ್ಟೇ ಒಳ್ಳೆಯವರು.
ಅವ್ರು ಮುನ್ಸು ಮಗು ತರ ರಾತ್ರಿ ಎಲ್ಲ ಮುನ್ಸ್ಕೊಂಡು ಓಡಾಡ್ತಾ ಇದ್ರು. ತಿರ್ಗಾ ಆಮೇಲೆ ಹಿಂಗೆಲ್ಲ ಮೂತಿ ಹಿಂಗ್ ಅನ್ಕೊಂಡು ಇರ್ಲಿ ಇರೋ ಅಂತ ತಿರ್ಗಾ ಪ್ರೀತಿ ಮಾಡ್ತಾರೆ. ಇವತ್ತು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಆಗ್ಬೇಕಂದ್ರೆ ಮೂಲ ಕಾರಣ. ಸೊ ಹಂಗಾಗಿ ನಿಮ್ಗೆ ಥ್ಯಾಂಕ್ಸ್ ಸರ್. ತಾವು ನಿಂತ್ಕೊಂಡ್ರೆ ಇನ್ನೊಂದು ಬೇಡಿಕೆ ಇಟ್ಕೊಂತೀನಿ. ಇಪ್ಪತ್ತು ವರ್ಷ ನನ್ನ ಸಾಕಿ ಬೆಳೆಸಿದ್ದೀರಾ. ನನಗೆ ನನ್ನ ತಾಯಿ ತಂದೆ ಹೋದ್ಮೇಲೆ ತಿರ್ಗಾ ನೀವೇ ತಾಯಿ ತಂದೆ ಆಗಿ ನಿಂತಿದ್ದೀರಾ. ನನ್ನ ಮೊದಲನೇ ಮಗಳು ರಿತನ್ಯ ಈ ಸರಿ ಪಾದಾರ್ಪಣೆ ಮಾಡ್ತಾ ಇದ್ದಾಳೆ. ನಿಮ್ಮೆಲ್ಲರ ಆಶೀರ್ವಾದ ಅವಳ ಮೇಲೆ ಇರಲಿ ಅಂತ ನಿಮ್ಮನ್ನೆಲ್ಲ ಕೈ ಮುಗಿದು ಕೇಳ್ಕೋತೀನಿ ನಾನು ಯಾವಾಗ್ಲೂ. ನನ್ನನ್ನು ಹೇಗೆ ನೀವು ನಡೆಸ್ಕೊಂಡು ಕರ್ಕೊಂಡು ಹೋದ್ರು ಹಂಗೆ ಇವಳನ್ನು ಕರ್ಕೊಂಡೋಗಿ. ಇದಾದ್ಮೇಲೆ ಇನ್ನೊಬ್ಳು ಬರ್ತಿದ್ದಾಳೆ, ಅವಳದು ಸಿಟಿ ಲೈಟ್ಸ್ ಅಂತ ಬರುತ್ತೆ. ಅವಾಗ ನಾನು ಹೇಳ್ತೀನಿ, ನಿಮ್ಮನ್ನೆಲ್ಲ ಕರೆಸ್ತೀನಿ, ಅವತ್ತು ನಿಮ್ಮೊಟ್ಟಿಗೆ ಮಾತಾಡ್ತೀನಿ. ನನ್ನ ಮೊದಲನೆಯ ಪ್ರೀತಿಯ ಮಗಳು ಕಿತ್ತಾಡ್ಕೊಂಡು ಸಿನಿಮಾ ಮಾಡಿದಾಳೆ ಅಂದ್ರೆ ಸೀನಲ್ಲಿ ಖುಷಿ ಅನ್ಸುತ್ತೆ. ಆಲ್ ದ ಬೆಸ್ಟ್ ಅಮ್ಮ. ನಮಗೆ ಸದಾ ಬೆನ್ನೆಲುಬಾಗಿ ನಿಂತಿರೋ ಅಭಿಮಾನಿಗಳನ್ನ ಮರಿಬೇಡ, ಅಭಿಮಾನಿಗಳ ಆಶೀರ್ವಾದನ ಬಿಡಬೇಡ. ಅವರಿಲ್ಲ ಅಂದ್ರೆ ನಾವಿಲ್ಲ. ಹಂಗಾಗಿ ಎಲ್ಲೇ ಇದ್ರೂ ಪ್ರೀತಿಯಿಂದ ತಲೆ ಬಾಗಿಸಿ ನಡೆಯು. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನೇನಾದ್ರು ಮಾತಾಡು. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಎಲ್ಲ ಮಾಧ್ಯಮದವರು ಹಾಗೆ ಇಷ್ಟು ನಮ್ಮೆಲ್ಲ ಅಪ್ಪನ ಪ್ರೀತಿಸುವಂತಹ ಎಲ್ಲ ಪ್ರೀತಿಯ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್. ಈ ಪ್ರೀತಿ, ಈ ಖುಷಿ, ಈ ಜೋಶ್ ತುಂಬಾ ಪಾಸಿಟಿವ್ ಅನಿಸ್ತಾ ಇದೆ. ಜೋಶ್ ಜಾಸ್ತಿ ಆಗಿದೆ ನಮಗೂ ಕೂಡ. ಲ್ಯಾಂಡ್ ಲಾರ್ಡ್ಗೂ ಕೂಡ ಇದೇ ರೀತಿ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಅಪ್ಪನ ಜೊತೆಗೆ ನಾನು ಲಾಂಚ್ ಆಗ್ತಿದ್ದೀನಿ. ಹಂಗೆ ನಾನು ಫಸ್ಟ್ ಡೇ ಹೇಳ್ದಂಗೆ ಫಸ್ಟ್ ಡೇ ಜಡೇಜ್ ಸರ್ಗೆ ಹೇಳಿದ್ದೆ, ಸರ್ ನೀವು ನನ್ನ ಅಣ್ಣನ್ ತರ, ನನ್ನ ಬ್ರದರ್ ತರ ಅಂತ. ಸರ್ ನೀವು ಥ್ಯಾಂಕ್ ಯು ಸೋ ಮಚ್. ನನ್ನ ಬಿಗ್ ಬ್ರದರ್ ಅವರು. ತುಂಬಾ ಖುಷಿ ಆಗತ್ತೆ ಸರ್ ನಿಮ್ ಜೊತೆ ವರ್ಕ್ ಮಾಡಿರೋದು. ಅಂಡ್ ಸತ್ಯಪ್ರಕಾಶ್ ಅಂಕಲ್ ಅಂಡ್ ಹೇಮಂತ್ ಅಣ್ಣ, ಸಾರಥಿ ಫಿಲ್ಮ್ ಬ್ಯಾನರ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇರೋದು ನಂಗೆ ತುಂಬಾ ಖುಷಿ ಆಗತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಗೂ ಕೂಡ ಐ ಆಮ್ ಟ್ರೂಲಿ ಬ್ಲೆಸ್. ಅಂಡ್ ನನ್ನ ಜೊತೆ ಆಕ್ಟ್ ಮಾಡಿರೋ ಎಲ್ಲ ಆರ್ಟಿಸ್ಟ್ಗೂ ನಾನು ಎಲ್ಲರ ಹೆಸರು ತಗೋತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಜೊತೆ ಎಲ್ಲರ ಪಾದಕ್ಕೂ ಒಂದ್ಸರಿ ನಮಸ್ಕಾರ ಮಾಡ್ಬಿಡಮ್ಮ. ಒಳ್ಳೇದಾಗಿ.